ನೋಡಿ, ಬೆನ್ನಿನ ಮೇಲೆ ಮಲ್ಕೋಬೇಕು. ನಾರ್ಮಲ್ ಬ್ರೀದಿಂಗ್. ಎರಡು ಮಂಡಿಯನ್ನು ಮಡಚಿ, ಫಸ್ಟ್ ಮೊದಲಿಗೆ ಚಕ್ರಾಸನದ ಅಭ್ಯಾಸ ಮಾಡೋಣ. ಎರಡು ಹಸ್ತ ಹೀಗೆ ಭುಜದ ಅಕ್ಕಪಕ್ಕ ಇಟ್ಕೋಬೇಕು. ಎರಡು ಹಸ್ತವನ್ನು ಒತ್ತುತ್ತಾ ನಿಧಾನವಾಗಿ ಹೀಗೆ ಮಂಡಿ ತುಂಬ ಅಗಲಾಗಿರ್ಬಾರ್ದು. ಉಸಿರಾಟ ಮಾಡ್ಬೇಕು. ಸೊಂಟವನ್ನು ಲಿಫ್ಟ್ ಮಾಡ್ಬೇಕು. ನಾರ್ಮಲ್ ಬ್ರೀದಿಂಗ್. ಮೊಣಕೈ ನೇರ. 3 ರಿಂದ 4 ಉಸಿರಾಟ ಇರಬೇಕು. ಮತ್ತೆ ನಿಧಾನವಾಗಿ ತಲೆ ಸಪೋರ್ಟ್, ಎರಡು ಹಸ್ತ ಸಪೋರ್ಟ್ ಕೊಡ್ತಾ ಸ್ಲೋಲಿ ಕಮ್ ಬ್ಯಾಕ್. ರಿಲ್ಯಾಕ್ಸ್. ಈಗ ಸೇತುಬಂಧಾಸನದ ಅಭ್ಯಾಸ. ಎರಡು ಹಸ್ತಗಳಿಂದ ಎರಡು ಕಾಲಿನ ಆ್ಯಂಕಲ್ನ ಹೋಲ್ಡ್ ಮಾಡಿ ಇನ್ಹೇಲ್ ಮಾಡ್ತಾ ಸೊಂಟ ಭಾಗವನ್ನು ಲಿಫ್ಟ್ ಮಾಡಿ. ಇನ್ಹೇಲ್ ಲಿಫ್ಟ್. ಗದ್ದ ಎದೆಗೆ ತಾಕಿರ್ಬೇಕು. ನಾರ್ಮಲ್ ಬ್ರೀದಿಂಗ್. ಸಹಜವಾದ ಉಸಿರಾಟ. ಕಣ್ಮುಚ್ಚಿ. ಸೇತುಬಂಧಾಸನದ ಅಭ್ಯಾಸ. ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ಸೊಂಟದವನ್ನು ನೆಲಕ್ಕೆ ಇಳಿಸಿ, ಎರಡು ಹಸ್ತ ಭುಜದ ಅಕ್ಕಪಕ್ಕ. ಕ್ರೊಕೊಡೈಲ್ ಪೋಸ್ಚರ್ಸ್ ಮಾಡೋಣ. ಎರಡು ಮಂಡಿಯನ್ನು ಜೋಡಿಸಿ, ಎರಡು ಪಾದಗಳನ್ನು ಜೋಡಿಸಿ ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಎರಡೂ ಮಂಡಿ ಪಾದಗಳನ್ನು ಬಲಕ್ಕೆ ಇಳಿಸಿ, ದೃಷ್ಟಿ ಎಡಹಸ್ತವನ್ನು ನೋಡಿ. ಎಡಕ್ಕೆ ಇಳಿಸಿ, ದೃಷ್ಟಿ ಬಲಹಸ್ತ. ಆಪೋಸಿಟ್ ಸೈಡ್. ಇನ್ಹೇಲ್, ಕಮ್ ಟು ದ ಸೆಂಟರ್. ಮಂಡಿ ಮಧ್ಯಕ್ಕೆ ಬರಲಿ. ಎಕ್ಸೇಲ್ ಮಾಡ್ತಾ ಎರಡೂ ಮಂಡಿ ಹಾಗೂ ಪಾದಗಳನ್ನು ಬಲಕ್ಕೆ ಇಳಿಸಿ, ದೃಷ್ಟಿ ಎಡಹಸ್ತ. ಸೆಳೆತ ಗಮನಿಸಿ. ಇನ್ಹೇಲ್ ಸೆಂಟರ್. ಎಕ್ಸೇಲ್. ರಿಪೀಟ್ ಮಾಡ್ತಾ ಬನ್ನಿ. ಇನ್ಹೇಲ್ ಸೆಂಟರ್. ಕೊನೆಯ ಬಾರಿ. Exhale. Draw both the knees to the right. Look at your left paw. Inhale, center. ಎರಡು ಪಾದಗಳನ್ನು ನಿಮ್ಮ ಭುಜದಷ್ಟು ಅಗಲ ಮಾಡಿ, ಎರಡು ಮಂಡಿಗಳನ್ನು ಅಗಲ ಮಾಡಿ. ಇನ್ಹೇಲ್ ಮಾಡಬೇಕು. ಎಕ್ಸೇಲ್ ಮಾಡ್ತಾ ಎರಡೂ ಮಂಡಿಗಳನ್ನು ಎಡಕ್ಕೆ ಇಳಿಸಿ, ದೃಷ್ಟಿ ಬಲಹಸ್ತ. ಬಲ ಮಂಡಿ ಎಡ ಪಾದಕ್ಕೆ ತಾಕ್ತಾ ಇರಬೇಕು. ಇನ್ಹೇಲ್, ಎರಡು ಮಂಡಿ ಮಧ್ಯ. ಎಕ್ಸೇಲ್, ಎರಡು ಮಂಡಿಗಳನ್ನು ಬಲಕ್ಕೆ ಇಳಿಸಿ, ದೃಷ್ಟಿ ಎಡಹಸ್ತ. ಎಡ ಮಂಡಿ ಬಲ ಪಾದಕ್ಕೆ ತಾಕ್ತಾ ಇರಬೇಕು. ಇನ್ಹೇಲ್, ಮಧ್ಯ. ಇನ್ನೊಮ್ಮೆ ರಿಪೀಟ್ ಮಾಡೋಣ. ಎಕ್ಸೇಲ್, ಎಡಕ್ಕೆ ಇಳಿಸಿ ಬಲಹಸ್ತ. Inhale, center. Exhale, draw both the knees to the right. Look at your left paw. Inhale, madhya. ಈಗ ಬಲಗಾಲನ್ನು ಎಡಮಂಡಿ ಮೇಲೆ, ಬಲಮಂಡಿಯನ್ನು ಎಡಮಂಡಿ ಮೇಲೆ, ಕಾಲ್ ಮೇಲೆ ಕಾಲ್. ಇನ್ಹೇಲ್ ಮಾಡಬೇಕು. ಎಕ್ಸೇಲ್ ಮಾಡ್ತಾ ಎರಡೂ ಮಂಡಿಗಳನ್ನು ಎಡಕ್ಕೆ ಇಳಿಸ್ಬೇಕು. ಬಲಗಾಲ್ ಮೇಲೆ ಇರೋದ್ರಿಂದ ಎಡಕ್ಕೆ ಇಳಿಸ್ಬೇಕು. Exhale, draw both the knees to the left. Look at your right paw. ನೋಡಿ, ಎಡ ಹಸ್ತದಿಂದ ಬಲ ಮಂಡಿಯನ್ನು ಇನ್ನೊಂಚೂರು ನೆಲದ ಕಡೆಗೆ ಪ್ರೆಸ್ ಮಾಡಿ. ಬಲಹಸ್ತವನ್ನು ನೋಡಿ, ತುಂಬ ಚೆನ್ನಾಗಿರುತ್ತೆ ಟ್ವಿಸ್ಟ್. ಗಮನಿಸ್ತಾ ಬನ್ನಿ. ಸೆಳೆತ ಸ್ಪೈನ್ ಹತ್ರ ಗಮನ. ಇನ್ಹೇಲ್, ಸೆಂಟರ್. ಬಲಮಂಡಿಯನ್ನು ಕೆಳಗಿಳಿಸಿ. ಈಗ ಎಡಗಾಲನ್ನ ಬಲಗಾಲ ಮೇಲೆ. ಇನ್ಹೇಲ್ ಮಾಡಬೇಕು. ಎಕ್ಸೇಲ್ ಮಾಡ್ತಾ ಎರಡೂ ಮಂಡಿಗಳನ್ನು ಬಲಕ್ಕೆ ಇಳಿಸಿ, ದೃಷ್ಟಿ ಎಡಹಸ್ತ. ಬಲಹಸ್ತದಿಂದ ಎಡ ಮಂಡಿಯನ್ನು ಸ್ವಲ್ಪ ನೆಲದ ಕಡೆಗೆ ಪುಷ್ ಮಾಡಿ. ಎಡ ಭುಜ ಏಳಬಾರ್ದು. ಲೆಫ್ಟ್ ಶೋಲ್ಡರ್ ಶುಡ್ ಟಚ್ ದ ಗ್ರೌಂಡ್.
ಫೀಲ್ ದ ಸ್ಟ್ರೆಚ್. ಸ್ಪೈನ್ ಹತ್ರ ಗಮನಿಸಿ ಸೆಳೆತ. ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಎರಡು ಮಂಡಿಯನ್ನು ಮಧ್ಯ, ಎರಡು ಮಂಡಿಗಳನ್ನು ಕಾಲನ್ನ ಫ್ರೀ ಮಾಡ್ಕೊಳ್ಳೋಣ. ಈಗ ನೋಡಿ, ಎರಡೂ ಕಾಲನ್ನು ನೇರ ಮಾಡೋಣ. ಎರಡೂ ಕಾಲನ್ನು ಹಾಗೆ ಮೇಲೆ ತಗೊಳ್ಳೋಣ 90 ಡಿಗ್ರೀಸ್. ಇನ್ಹೇಲ್ ಮಾಡಿ ಜಠರ ಪರಿವರ್ತನಾಸನ ಮಾಡೋಣ. ಮಂಡಿ ನೇರ, ಟೋಸ್ ಇನ್ವರ್ಡ್ಸ್. ಇನ್ಹೇಲ್ ಮಾಡಬೇಕು. ಎಕ್ಸೇಲ್ ಮಾಡ್ತಾ ಎರಡೂ ಕಾಲುಗಳನ್ನು ಬಲಹಸ್ತದ ಮೇಲೆ ಇಳಿಸ್ಬೇಕು, ದೃಷ್ಟಿ ಎಡಹಸ್ತ. ಡ್ರಾಪ್ both the legs onto the right palm. Look at your left palm. ಜಠರ ಪರಿವರ್ತನಾಸನ. ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಮಂಡಿ ಮಾಡಿಸ್ದೇನೆ ಎರಡೂ ಕಾಲನ್ನು ನೇರ 90 ಡಿಗ್ರಿ. ಮತ್ತೆ ಎಕ್ಸೇಲ್ ಮಾಡ್ತಾ ಎರಡೂ ಕಾಲನ್ನು ಎಡಗಾಲ ಮೇಲೆ ಇಳಿಸ್ಬೇಕು. ಎಡ ಹಸ್ತದ ಮೇಲೆ, ದೃಷ್ಟಿ ಬಲಹಸ್ತ. ಜಠರ ಪರಿವರ್ತನಾಸನ. ಉಸಿರಾಟ ಮಾಡಿ ಸ್ಪೈನ್ ಗಮನಿಸಿ, ಎಲ್ಲೆಲ್ಲಿ ಸೆಳೆತಾಗ್ತಾ ಇದೆ ಗಮನಿಸಿ. ಇನ್ಹೇಲ್ ಮಾಡ್ತಾ ಮತ್ತೆ ಎರಡು ಮಂಡಿಗಳನ್ನು 90 ಡಿಗ್ರಿ. ಎಕ್ಸೇಲ್ ಮಾಡ್ತಾ ಹಾಗೆ ಮಂಡಿ ಮಡಚಿ ಎರಡೂ ಮಂಡಿಗಳನ್ನು ನಿಮ್ಮ ಎದೆ ಕಡೆ ಎಳ್ಕೊಳ್ಳಿ. ಎಲ್ಬೋಸಿಂದ ಲಾಕ್ ಮಾಡಿ ಪವನ ಮುಕ್ತಾಸನದ ಅಭ್ಯಾಸ ಮಾಡೋಣ. ಆದಷ್ಟು ಎದೆ ಕಡೆಗೆ ಎಳ್ಕೊಳ್ಳಿ. ಬೆನ್ನು ನೋವಿಗೆ, ಗ್ಯಾಸ್ಟ್ರಿಕ್ ತೊಂದರೆಗಳಿಗೆ ಪವನ ಮುಕ್ತಾಸನ ತುಂಬ ಒಳ್ಳೆಯದು. ಹೈ ಬಿ ಪಿ, ವರ್ಟಿಗೋ, ತಲೆನೋವು ಇಲ್ಲದೆ ಇರೋರು ನಿಧಾನವಾಗಿ ಒಮ್ಮೆ ದೀರ್ಘವಾಗಿ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಹಣೆ ಭಾಗ ಮಂಡಿಗೆ ತಪ್ಪಿಟ್ರೆ ನಿಧಾನವಾಗಿ ಹೆಡ್ ಡೌನ್. ಹಾಗೆ ಬಲಕ್ಕೆ ಎಡಕ್ಕೆ ಹೊರಡು. ಬೆಂಡ್ ರಾಕ್ ಮಾಡಿ ಬಲಕ್ಕೆ ಎಡಕ್ಕೆ, ಬಲಕ್ಕೆ ಎಡ, ಬಲಕ್ಕೆ ಎಡ. ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಅಲ್ಲೇ ಎರಡು ಕಾಲುಗಳನ್ನು ಫ್ರೀ ಮಾಡಿಕೊಳ್ಳಿ. ಎರಡು ಪಾದಗಳನ್ನು ನೇರ ಮಾಡಿ, ಮೊಣಕಾಲನ್ನು ನೇರ ಮಾಡಿ, ಎರಡೂ ಹಸ್ತ ಮೇಲ್ಮುಖವಾಗಿರಲಿ. ಕಣ್ಣನ್ನು ಮೃದುವಾಗಿ ಮುಚ್ಚಿ ಉಸಿರಾಟವನ್ನು ಗಮನಿಸಿ. ದೇಹದ ಯಾವ ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಸೆಳೆತ ಆಗ್ತಾ ಇದೆ, ಎಲ್ಲೆಲ್ಲಿ ಕಂಪನ ಆಗ್ತಾ ಇದೆ ಅನ್ನೋದನ್ನು ಸೂಕ್ಷ್ಮವಾದ ಮನಸ್ಸಿನಿಂದ ಗಮನಿಸ್ತಾ ಬನ್ನಿ.